ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ನಾವು ಚುರುಮುರಿ ಚೋಡ ಮಾಡತ್ತೀವಿ. ನಮ್ಮ ಉತ್ತರ ಕರ್ನಾಟಕದ ಈವ್ನಿಂಗ್ ಸ್ಪೆಷಲ್ ಸ್ನ್ಯಾಕ್ಸ್ ಇದು ಚುರುಮುರಿ ಚೋಡ. ಇದನ್ನು ಹೆಂಗೆ ಮಾಡ್ತೀವಿ ನೋಡ್ರಿ. ಮೊದಲು ಒಂದು ದಪ್ಪ ತಳದ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕಬೇಕು. ಆಯಿಲ್ ಕಾಯ್ದ ಮೇಲೆ ಅದಕ್ಕೆ ಸಾಸಿವೆ ಹಾಕಬೇಕು. ಈಗ ಚುರುಮುರಿ ನೋಡ್ರಿ, ಚುರುಮುರಿ 2-3 ಥರದ ಚುರುಮುರಿ ಸಿಗ್ತಾವೆ. ಅಂದ್ರೆ ಬಡಂಗ್ ಮಾಡೋದು ಚುರುಮುರಿ, ಕೊಲ್ಹಾಪುರ ಬಡಂಗ್ ಮಾಡೋದು ಚುರುಮುರಿ ಒಂದು ಸ್ವಲ್ಪ ದಪ್ಪದಾಗಿರ್ತೈತಿ. ಈ ನಾರ್ಮಲ್ ನಾವು ಚುರುಮುರಿ ಚೋಡ ಮಾಡೋದು ಒಂದು ಸ್ವಲ್ಪ ಚುರುಮುರಿ ಪಳ್ಳಾಗಿರ್ತೈತಿ. ಈಗ ನಾನು ನಿಮಗೆ ತೋರಿಸ್ತೀನಿ. ಅದು ಚುರುಮುರಿ ಸ್ವಲ್ಪ ಅದರಲ್ಲಿ ಸಾಲ್ಟೇ ಇರ್ತೈತಿ ಚುರುಮುರಿಯಲ್ಲಿ. ನೋಡಿ ನಾವು ಸಾಲ್ಟ್ ಹಾಕೋಬೇಕಾಗ್ತೈತೆ ಅದಕ್ಕೆ. ಮತ್ತು ತುಂಬ ಟೇಸ್ಟ್ ಆಗಿರ್ತದೆ ಈ ಪಳ್ಳದ ಚುರುಮುರಿ ಏನಿರ್ತಾವಲ್ಲ ರೀ, ಭಾರಿ ಟೇಸ್ಟ್. ಸಾಸಿವೆ ಜೀರಿಗೆ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿ ಇದಕ್ಕೆ ಮೇನ್ ಫ್ಲೇವರ್ ಕೊಡೋದಂದ್ರೆ ಬೆಳ್ಳುಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಪುಟಾಣಿ, ನಮ್ಮ ಕಡೆ ಪುಟಾಣಿಯನ್ನು ಹಾಕ್ಕೋಬೇಕು. ಪುಟಾಣಿ ಆದಮೇಲೆ ಶೇಂಗಾ ನೋಡಿರಿ, ಶೇಂಗಾ ಹಾಕ್ಕೋಬೇಕು. ಶೇಂಗಾ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕಬೇಕು. ಕರಿಬೇವು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕಬೇಕು. ಕರಿಬೇವು ಅರಿಶಿನ ಪುಡಿ ಹಾಕಬೇಕು. ನಂತರ ಒಂದು ಸ್ವಲ್ಪ ಕೊತ್ತಂಬರಿ, ಹಸಿ ಕೊತ್ತಂಬರಿಯನ್ನು ಸ್ವಲ್ಪ ಹಾಕಬೇಕು. ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಖಾರ, ಅಚ್ಚ ಖಾರದ ಪುಡಿ ಹಾಕಬೇಕ್ರಿ. ಸ್ವಲ್ಪ ಬೇಕಾದವರು ಹಸಿ ಮೆಣಸಿನ್ಕಾಯಿನೂ ಒಂದು ಸ್ವಲ್ಪ ಉದ್ದಕ್ಕೆ ಹೆಚ್ಚಿ ಹಾಕೋಬೋದು, ಹಸಿ ಮೆಣಸಿನ್ಕಾಯಿ ತಿನ್ನೋರು. ಇಲ್ಲದಿದ್ದರೆ 1 ಟೀ ಸ್ಪೂನ್ ಅಥವಾ 2 ಟೀ ಸ್ಪೂನ್, ನಿಮಗೆ ಯಾವ ರೀತಿ ಖಾರ ತಿಂತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಈಗ ಚುರುಮುರಿ ಚೋಡಾಕ ನೋಡಿ ಖಾರ ಹಾಕ್ಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಇಲ್ಲಿ 1 ಸೇರಿನಷ್ಟು ಚುರುಮುರಿಯನ್ನು ತೊಗೊಂಡಿವಿ. ಅದಕ್ಕೆ ತಕ್ಕ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿವಿ. ನೆಕ್ಸ್ಟ್ ಇದಕ್ಕೆ ಧನಿಯಾ ಪುಡಿಯನ್ನು ಸ್ವಲ್ಪ ಧನಿಯಾ ಪುಡಿ ಹಾಕಬೇಕು. ಧನಿಯಾ ಪುಡಿ ಸ್ವಲ್ಪ ಮಿಕ್ಸ್ ಆದಮೇಲೆ ಈಗ ನೋಡ್ರಿ, ಈ ಚುರುಮುರಿ ನೋಡ್ರಿ, ಇದು ಪಳ್ಳ ಚುರುಮುರಿ. ಈ ಪಳ್ಳ ಚುರುಮುರಿ ಇದು ಸ್ವಲ್ಪ ಸಾಲ್ಟ್ ಇರ್ತೈತಿ, ತುಂಬ ಟೇಸ್ಟಿಯಾಗಿರ್ತದೆ. ಈಗ ನಾವು 1 ಸೇರು ಅಂದರೆ ಒಂದು